Yes, hi, hello, namaste to all. Next, Karnataka Rent Act 1999 ರಿಮೈನಿಂಗ್ ಪಾರ್ಟನ್ನು ಡೈಲಿ 30 MCQs ರಿಮೈನಿಂಗ್ ಪಾರ್ಟನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 30 ಕ್ವೆಶನ್ಸ್ ಫಾರ್ ಟುಡೇ. 31 ನಂಬರ್ ಕ್ವೆಶನ್. ಯಾವುದೇ ಮಧ್ಯವರ್ತಿ ಅಥವಾ ಸ್ಥಿರಾಸ್ತಿ ಕಾರ್ಯಕರ್ತ ತನ್ನ ಹೆಸರನ್ನು ನೋಂದಾಯಿಸತಕ್ಕದ್ದು, ಹಾಗಾದರೆ ಎಲ್ಲಿ ನೋಂದಾಯಿಸಬೇಕು ಅನ್ನೋದು ಪ್ರಶ್ನೆ. ಆಪ್ಷನ್ಸ್: ಎ ವಿಭಾಗೀಯ ನಿಯಂತ್ರಕ, ಬಿ ಉಪವಿಭಾಗೀಯ ನಿಯಂತ್ರಕ, ಸಿ ನಿಯಂತ್ರಕ, ಡಿ ಮೇಲಿನ ಎಲ್ಲವು. ಸೊ ದ ಆನ್ಸರ್ ಇಸ್ ಆಪ್ಷನ್ ಸಿ ನಿಯಂತ್ರಕ. 32ನೇ ಪ್ರಶ್ನೆ. ಪ್ರತಿಯೊಬ್ಬ ಮಧ್ಯವರ್ತಿ ಅಥವಾ ಸ್ಥಿರಾಸ್ತಿ ಕಾರ್ಯಕರ್ತನು ಪ್ರತಿಯೊಂದು ಕ್ಯಾಲೆಂಡರ್ ವರ್ಷದ ಪ್ರತಿ 3 ತಿಂಗಳ ಕೊನೆಯಲ್ಲಿ 10 ದಿವಸದ ಒಳಗೆ ಆ 3 ತಿಂಗಳ ಕೊನೆಯಲ್ಲಿ 10 ದಿವಸದ ಒಳಗೆ ಆ 3 ತಿಂಗಳ ಅವಧಿಯಲ್ಲಿ ನಡೆಸಿದ ಪ್ರತಿಯೊಂದು ವ್ಯವಹಾರದ ವಿವರಣೆಯನ್ನು ಹಾಗೂ ತಾನು ಪಡೆದ ಕಮಿಷನ್ ಬಗ್ಗೆ ಅಥವಾ ದಲ್ಲಾಳಿ ಹಣ ಬಗ್ಗೆ ನಿಗದಿತ ನಮೂನೆ ಮತ್ತು ವಿಧಾನದಲ್ಲಿ ನಿಯಂತ್ರಕನಿಗೆ ವಿವರಣೆಯನ್ನು ಸಲ್ಲಿಸತಕ್ಕದ್ದು. ಆಪ್ಷನ್ಸ್: ಎ ಹೌದು, ಬಿ ಇಲ್ಲ, ಸಿ ಹಾಗೆ ಹೇಳಲು ಅಧಿಕಾರವಿಲ್ಲ, ಡಿ ನಿಯಂತ್ರಕ ಹೇಳಿದರೆ ಮಾತ್ರ. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ ಹೌದು. ಪ್ರಶ್ನೆ ತುಂಬ ಲೆಂಗ್ದಿಯಾಗಿದೆ. ಅರ್ಥ ಆಗಲಿಲ್ಲ ಅಂದರೆ 2ನೇ ಸಲ ನೀವು ಜೂಮ್ ಮಾಡಿಕೊಂಡು ಓದ್ಬೋದು. 33ನೇ ಪ್ರಶ್ನೆ. ನಿಯಂತ್ರಕ ನೇಮೂನಕಿ ಬಗ್ಗೆ ಯಾವ ಕಲಂ ಹೇಳುತ್ತದೆ? ಆಪ್ಷನ್ಸ್: ಎ 22, ಬಿ 23, ಸಿ 24, ಡಿ 25. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ 23. 34ನೇ ಪ್ರಶ್ನೆ. ನಿಯಂತ್ರಣಾಧಿಕಾರಿ ದಿವಾನಿ ನ್ಯಾಯಾಲಯಕ್ಕೆ ದಿವಾನಿ ಪ್ರಕ್ರಿಯಾ ಸಂಹಿತೆ 1908 ನಿಹಿತವಾದ ಅಧಿಕಾರವನ್ನು ಯಾವ ಪ್ರಕಾರವಾಗಿ ಚಲಾಯಿಸುತ್ತಾನೆ? ಸೊ ದ ಆಪ್ಷನ್ಸ್: ಎ ಶಪಥಪತ್ರ ಪ್ರಮಾಣಪತ್ರದ ಮೂಲಕ ಸಂಗತಿಗಳನ್ನು ರುಜುವಾತು ಮಾಡಲು, ಯಾವುದೇ ವ್ಯಕ್ತಿಗೆ ಕರೆಯಿಸಲು ಮತ್ತು ಹಾಜರಾತಿ ಸಲುವಾಗಿ ಒತ್ತಾಯಿಸಲು ಮತ್ತು ಪ್ರಮಾಣಪೂರ್ವಕ ಪರೀಕ್ಷಿಸುವುದರ ಸಲುವಾಗಿ. ಆಪ್ಷನ್ ಸಿ ದಸ್ತಾವೇಜುಗಳನ್ನು ಹುಡುಕಿಸಲು ಮತ್ತು ಹಾಜರುಪಡಿಸಲು, ಸ್ಥಳೀಯ ಪರಿವೀಕ್ಷಣೆಗೆ ಮತ್ತು ಸಾಕ್ಷಿ ಪರೀಕ್ಷಿಸಲು, ಕಮಿಷನ್ ನೇಮೂನಕಿ ಮಾಡಲು, ಡಿ ಮೇಲಿನ ಎಲ್ಲವು. ಸೊ ದ ಆನ್ಸರ್ ಇಸ್ ಆಪ್ಷನ್ ಡಿ ಮೇಲಿನ ಎಲ್ಲವು. ಪ್ರಶ್ನೆ 35. ನಿಯಂತ್ರಕನ ಆದೇಶದಿಂದ ಬಾಧಿತನಾದ ವ್ಯಕ್ತಿಯು ಎಷ್ಟು ದಿವಸಗಳ ಒಳಗಾಗಿ ಮೇಲ್ಮನವಿಯನ್ನು ಸಲ್ಲಿಸಬೇಕು? ಸೊ ದ ಆಪ್ಷನ್ಸ್: ಎ 30, ಬಿ 40, ಸಿ 60, ಡಿ 80. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ 30. ಪ್ರಶ್ನೆ 36. ಈ ಅಧಿನಿಯಮದ ಕಲಂ 26ರ ಪ್ರಕಾರ ಮೇಲ್ಮನವಿಯನ್ನು ಆದೇಶ ಮಾಡುವ ಅಧಿಕಾರಿಯು ಸಹಾಯಕ ಕಮಿಷನರ್ಗಿಂತ ಕಡಿಮೆ ಇಲ್ಲದ ದರ್ಜೆಯಲ್ಲಿದ್ದರೆ ಡೆಪ್ಯೂಟಿ ಕಮಿಷನರ್ಗೆ ಮತ್ತು ಇತರೆ ಸಂದರ್ಭದಲ್ಲಿ ಸಹಾಯಕ ಕಮಿಷನರಿಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಆಪ್ಷನ್ಸ್: ಎ ತಪ್ಪು, ಬಿ ಸರಿ, ಸಿ ಯಾವುದೇ ನ್ಯಾಯಾಲಯಕ್ಕೆ, ಡಿ ಉಚ್ಚ ನ್ಯಾಯಾಲಯಕ್ಕೆ. ಸೊ ದ ಆಪ್ಷನ್ ಈಸ್ ದ ಆನ್ಸರ್ ಈಸ್ ಆಪ್ಷನ್ ಬಿ ಸರಿ. 37ನೇ ಪ್ರಶ್ನೆ. ಬಾಡಿಗೆದಾರನು ಯಾವತ್ತೂ ಬಾಡಿಗೆ ಕೊಡದಿದ್ದಲ್ಲಿ ಈ ಅಧಿನಿಯಮದಡಿಯಲ್ಲಿ ವಸೂಲಿ ಮಾಡತಕ್ಕಂತಹ ರಕಮನ್ನು ಯಾವ ಅಧಿನಿಯಮದ ಕಲಂ 106ರ ಕೆಳಗೆ ನೋಟಿಸ್ ಜಾರಿ ಮಾಡಿದ 2 ತಿಂಗಳ ಒಳಗೆ ಬಾಡಿಗೆ ಅಥವಾ ಇತರ ವೆಚ್ಚ ಸಂದಾಯ ಮಾಡದಿದ್ದರೆ ಅವನಿಗೆ ಈ ಅಧಿನಿಯಮದ ಕಲಂ 27ರ ರಕ್ಷಣೆ ಸಿಗುವುದಿಲ್ಲ. ಆಪ್ಷನ್ಸ್: ಎ ಸಿವಿಲ್ ಪ್ರಕ್ರಿಯಾ ಸಂಹಿತೆ 1908, ಬಿ ಸ್ವತ್ತು ಹಸ್ತಾಂತರಣ ಅಧಿನಿಯಮ 1882, ಸಿ ಸ್ವತ್ತು ಹಸ್ತಾಂತರಣ ಅಧಿನಿಯಮ 1889, ಡಿ ಅಪರಾಧಿಕ ಪ್ರಕ್ರಿಯಾ ಸಂಹಿತೆ 1973. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ ಸ್ವತ್ತು ಹಸ್ತಾಂತರಣ ಅಧಿನಿಯಮ. 38ನೇ ಪ್ರಶ್ನೆ. ಪರಿಸರ ಅಥವಾ ಅಂತಹ ಯಾವುದೇ ಭಾಗದ ದುರಸ್ತಿ ಮಾಡಲು ಮಾಲೀಕನಿಗೆ ಅಗತ್ಯವಿದ್ದು ಪರಿಸರ ಖಾಲಿ ಮಾಡದೆ ಅಂತಹ ದುರಸ್ತಿ ಮಾಡಲು ಸಾಧ್ಯವಿಲ್ಲದಿದ್ದರೆ ಬಾಡಿಗೆದಾರನು ಪರಿಸರವನ್ನು ಖಾಲಿ ಮಾಡಬೇಕೆ? ಆಪ್ಷನ್ಸ್: ಎ ಹೌದು, ಬಿ ಅಗತ್ಯವಿಲ್ಲ, ಸಿ ಮಾಡಬಹುದು, ಡಿ ಇಲ್ಲ. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ ಹೌದು.
39ನೇ ಪ್ರಶ್ನೆ, ಪರಿಸರ ಕಬ್ಜೆಯಲ್ಲಿರುವ ವ್ಯಕ್ತಿಯು ಪರಿಸರದಲ್ಲಿ ತಾನು ಪ್ರಮಾಣದ ಬಾಡಿಗೆದಾರನೆಂದು ಸಿದ್ಧ ಮಾಡಲು ತಪ್ಪಿದ್ದಲ್ಲಿ ಅವನಿಗೆ ರಕ್ಷಣೆ ಸಿಗಬಹುದೇ? ಆಪ್ಷನ್ಸ್: ಎ ಹೌದು, ಬಿ ಇಲ್ಲ, ಸಿ ಸಿಗಲಿಕ್ಕಿಲ್ಲ, ಡಿ ಸಿಗಬಹುದು. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ, ಇಲ್ಲ. 40ನೇ ಪ್ರಶ್ನೆ, ಈ ಅಧಿನಿಯಮದ ಕಲಂ 28ರಿಂದ 31ರ ಉದ್ದೇಶಕ್ಕಾಗಿ ಮಾಲೀಕನು ತನ್ನ ಅರ್ಜಿಯಲ್ಲಿ ಪ್ರಮಾಣ ಪತ್ರದ ಮೂಲಕ ಸಮರ್ಥಿಸಿದ್ದಲ್ಲಿ ಪರಿಸರವು ತನ್ನ ಸ್ವಂತಕ್ಕೆ ಅಥವಾ ಕುಟುಂಬದ ಅವಲಂಬಿತ ಸದಸ್ಯರ ಉಪಭೋಗಕ್ಕೆ ಎಂದು ಮನವಿ ಮಾಡಿದ್ದಲ್ಲಿ ನ್ಯಾಯಾಲಯವು ಪರಿಸರವು ಹಾಗೆ ಅಗತ್ಯವಿದೆ ಎಂದು ಊಹಿಸಬಹುದೇ? ಸೊ ದ ಆಪ್ಷನ್ಸ್ ಆರ್: ಎ ಹೌದು, ಬಿ ಬರುವುದಿಲ್ಲ, ಸಿ ಊಹಿಸಲು ಸಾಧ್ಯವಿಲ್ಲ, ಡಿ ಇಲ್ಲ. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ, ಹೌದು. 41ನೇ ಪ್ರಶ್ನೆ, ಈ ಅಧಿನಿಯಮದ ಕಲಂ 28 ಏನು ಹೇಳುತ್ತದೆ? ಆಪ್ಷನ್ಸ್: ಎ ತಕ್ಷಣವೇ ಕಬ್ಜೆಯನ್ನು ಪಡೆದುಕೊಳ್ಳುವ ಅಧಿಕಾರ, ಬಿ ಬಾಡಿಗೆ ಪತ್ರ ಬರೆದುಕೊಡುವ ಅಧಿಕಾರ, ಸಿ ಕೆಲವೊಂದು ವ್ಯಕ್ತಿಗಳಿಗೆ ತಕ್ಷಣವೇ ಕಬ್ಜೆಯನ್ನು ತೆಗೆದುಕೊಳ್ಳುವ ಅಧಿಕಾರ, ಡಿ ಮೇಲಿನ ಎಲ್ಲವೂ. ಸೊ ದ ಆನ್ಸರ್ ಇಸ್ ಆಪ್ಷನ್ ಸಿ, ಕೆಲವೊಂದು ವ್ಯಕ್ತಿಗಳಿಗೆ ತಕ್ಷಣವೇ ಕಬ್ಜೆಯನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಕಲಂ 28 ಹೇಳುತ್ತದೆ. 42ನೇ ಪ್ರಶ್ನೆ, ಮಾಲೀಕನಿಗೆ ಅವನ ವಾರಸುದಾರ ಅಥವಾ ಅವನ ಅವಲಂಬಿತರ ಹೆಸರಿನಲ್ಲಿ ಒಂದಕ್ಕಿಂತ ಹೆಚ್ಚು ಪರಿಸರವಿದ್ದರೆ ಅವನು ತಕ್ಷಣ ಬಾಡಿಗೆದಾರನಿಗೆ ಕೊಟ್ಟ ಪರಿಸರವನ್ನು ಮರಳಿ ಪಡೆಯಬಹುದೇ? ಆಪ್ಷನ್ಸ್: ಎ ಇಲ್ಲ, ಬಿ ಹೌದು, ಸಿ ಅದಕ್ಕೆ ಸಂಬಂಧವಿಲ್ಲ, ಡಿ ಹಾಗೆ ಮಾಡಲು ಅಧಿಕಾರ ಇರಬೇಕು. ಸೊ ದ ಆನ್ಸರ್ ಇಸ್ ಆಪ್ಷನ್ಸ್ ಆರ್ ದ ಆನ್ಸರ್ ಈಸ್ ಆಪ್ಷನ್ ಎ, ಇಲ್ಲ. 43ನೇ ಪ್ರಶ್ನೆ, ಎ ಎಂಬ ವ್ಯಕ್ತಿಯು ಸೇನಾಪಡೆಯಿಂದ ಬಿಡುಗಡೆ ನಿವೃತ್ತನಾಗಿದ್ದಾನೆ. ಅವನ ಹೆಂಡತಿ ಅಥವಾ ಅವನ ಅವಲಂಬಿತ ಮಕ್ಕಳಿಗೆ ಸ್ವಂತಕ್ಕಾಗಿ ಬೇಕಾಗಿದೆ. ಅವನು ಬಾಡಿಗೆ ಕೊಟ್ಟ ಪರಿಸರವನ್ನು ತಕ್ಷಣವೇ ಪಡೆದುಕೊಳ್ಳಲು ಬಯಸುತ್ತಾನೆ. ಅವನು 2 ಪರಿಸರವನ್ನು ಬಾಡಿಗೆ ಕೊಟ್ಟಿದ್ದಾನೆ. ಹಾಗಾದರೆ ಅವನು 2 ಒಂದು ಸಲಕ್ಕೆ ಪರಿಸರದ ಕಬ್ಜೆಗೆ ಪಡೆಯಲು ಅರ್ಜಿ ಸಲ್ಲಿಸಬಹುದೇ? ಆಪ್ಷನ್ಸ್: ಎ ಬರುತ್ತದೆ, ಬಿ ಇಲ್ಲ, ಸಿ ಹೌದು, ಡಿ ಮಾಡಬಹುದು. ಆನ್ಸರ್ ಇಸ್ ಬಿ, ಇಲ್ಲ. 44ನೇ ಪ್ರಶ್ನೆ, ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ನೌಕರರು ತಕ್ಷಣವೇ ಕಬ್ಜೆ ಪಡೆದುಕೊಳ್ಳಲು ಅಧಿಕಾರ ಬಗ್ಗೆ ಯಾವ ಉಪಬಂಧ ಹೇಳುತ್ತದೆ? ಆಪ್ಷನ್ಸ್: ಎ 30, ಬಿ 30A, ಸಿ 31, ಡಿ 31A. ಆನ್ಸರ್ ಇಸ್ ಆಪ್ಷನ್ ಎ 30. 45ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ತವಾದುದು ಇರುತ್ತದೆ? ಆಪ್ಷನ್ಸ್: ಎ ವಿಧವೆ ಪರಿಸರವನ್ನು ಬಾಡಿಗೆ ಕೊಟ್ಟರೆ ಅಥವಾ ಪತಿ ಬಾಡಿಗೆ ಕೊಟ್ಟಲ್ಲಿ, ಬಿ ಅಂಗವಿಕಲ ವ್ಯಕ್ತಿಯು ಪರಿಸರದ ಬಾಡಿಗೆ ಕೊಟ್ಟಲ್ಲಿ, ಸಿ ಎಲ್ಲಿ ವ್ಯಕ್ತಿಯು 65 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಇದ್ದ ಪರಿಸರವನ್ನು ಬಾಡಿಗೆ ಕೊಟ್ಟಲ್ಲಿ ಅವರಿಗೆ ಅಥವಾ ಅವರ ಕುಟುಂಬಕ್ಕೆ ತಕ್ಷಣವೇ ಕಬ್ಜೆ ಪಡೆಯಲು ಅರ್ಜಿ ಸಲ್ಲಿಸಬಹುದು, ಡಿ ಮೇಲಿನ ಎಲ್ಲವೂ. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ, ಮೇಲಿನ ಎಲ್ಲವೂ. 46ನೇ ಪ್ರಶ್ನೆ, ಉಪಬಾಡಿಗೆ ಪೂರ್ಣ ಅಥವಾ ಭಾಗಶಃ ಪರಿಸರದ ಉಪಬಾಡಿಗೆ ಕೊಡಲು ಬರುವುದಿಲ್ಲ ಅಥವಾ ಬಾಡಿಗೆದಾರನು ತನ್ನ ಯಾವುದೇ ಹಕ್ಕುಗಳನ್ನು ವರ್ಗಾಯಿಸತಕ್ಕದ್ದಲ್ಲ ಅಥವಾ ಹಸ್ತಾಂತರಣಗೊಳಿಸತಕ್ಕದ್ದಲ್ಲ. ಆಪ್ಷನ್ಸ್: ಎ ಸರಿ, ಬಿ ತಪ್ಪು, ಸಿ ಹಸ್ತಾಂತರಗೊಳಿಸಬಹುದು, ಡಿ ಕಾನೂನಿನಲ್ಲಿ ಅನುಮತಿ ಇದೆ ಕಾರಣ ಹಸ್ತಾಂತರಿಸಬಹುದು. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ, ಸರಿ. 47ನೇ ಪ್ರಶ್ನೆ, ಈ ಅಧಿನಿಯಮದ ಕಲಂ ಡ್ಯಾಶ್ ಡ್ಯಾಶ್ ಉಪಬಾಡಿಗೆ ನಿರ್ಮಾಣ ಮತ್ತು ಅಂತ್ಯಕ್ಕೆ ನೋಟಿಸು ಬಗ್ಗೆ ಹೇಳುತ್ತದೆ. ಆಪ್ಷನ್ಸ್: ಎ 31, ಬಿ 33, ಸಿ 35, ಡಿ 37. ಆನ್ಸರ್ ಇಸ್ ಬಿ 33. 48ನೇ ಪ್ರಶ್ನೆ, ಮಾಲೀಕನು ಬಾಡಿಗೆ ಕೊಟ್ಟ ಪರಿಸರವನ್ನು
ಮರಳಿ ಸ್ವಾಧೀನತೆಗೆ ತೆಗೆದುಕೊಂಡು 6 ತಿಂಗಳ ಒಳಗಾಗಿ ಬೇರೆಯವರಿಗೆ ಬಾಡಿಗೆ ಕೊಡಬಹುದೇ? ಆಪ್ಷನ್ಸ್ ಎ ಹೌದು, ಬಿ ಇಲ್ಲ, ಸಿ ಕೊಡಬಹುದು, ಡಿ ನಿರ್ಬಂಧವಿಲ್ಲ. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ ಇಲ್ಲ. 49ನೇ ಪ್ರಶ್ನೆ, ರಿಪೇರಿಯಾಗಿ ಕಬ್ಜೆ ಮತ್ತು ಮರು ಕಬ್ಜೆಗಾಗಿ ಬಾಡಿಗೆ ಪರಿಸರವನ್ನು ಮಾಲೀಕನು ಪಡೆಯಲು ಯಾವ ಉಪಬಂಧ ಹೇಳುತ್ತದೆ? ಆಪ್ಷನ್ಸ್ ಎ 36, ಬಿ 36 ಎ, ಸಿ 37, ಡಿ 37 ಎ. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ 36. 50ನೇ ಪ್ರಶ್ನೆ, ಮಾಲೀಕನ ಸೇವೆ ಅಥವಾ ಉದ್ಯೋಗದಲ್ಲಿರುವ ಬಾಡಿಗೆದಾರ ಸೇವೆ ಅಥವಾ ನಿವೃತ್ತನಾದರೆ ಮಾಲೀಕನು ಮರಳಿ ಕಬ್ಜೆ ಪಡೆಯಬಹುದು. 2. ಬಾಡಿಗೆದಾರ ವ್ಯಕ್ತಿ ಅಥವಾ ಇಂಗಿತ ನಿಬಂಧನೆಗಳನ್ನು ಉಲ್ಲಂಘಿಸಿದ ಸಮಯದಲ್ಲಿ ಪರಿಸರದಲ್ಲಿ ಮುಂದುವರೆದರೆ ಮಾಲೀಕನು ಮರಳಿ ಕಬ್ಜೆ ಪಡೆಯಬಹುದು. ಸಿ. ಯಾವುದೇ ವ್ಯಕ್ತಿಯು ಅಂತಹ ಪರಿಸರದಲ್ಲಿ ಬೇಕಾಯ್ದೆಶೀರ್ ಅಂದರೆ ಇಲ್ಲೀಗಲ್ ಅನಧಿಕೃತವಾಗಿ ಉಪಭೋಗದಲ್ಲಿದ್ದರೆ ಮಾಲೀಕನು ಮರಳಿ ಕಬ್ಜೆ ಪಡೆಯಬಹುದು. 4. ಅಂತಹ ಪರಿಸರವು ಸಾರ್ವಜನಿಕ ಸಂಸ್ಥೆಗೆ ಚಟುವಟಿಕೆಗಾಗಿ ವಾಸ್ತವಿಕವಾಗಿ ಬೇಕಾದಲ್ಲಿ ಮರಳಿ ಪಡೆಯಬಹುದು. ಇವರ ಪ್ರಶ್ನೆನ ಡೈರೆಕ್ಟಾಗಿ ಸರಿ ತಪ್ಪು ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಏನು ಅಂತ ಕೇಳಿಲ್ಲ, ಡೈರೆಕ್ಟ್ ಆಪ್ಷನ್ಸ್ ಕೊಟ್ಟಂಗೆ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ 1, 2, 2, ಬಿ 1, 2, 3, 3, ಸಿ 1, 2, 3 and 4, 4, ಡಿ ಯಾವುದೂ ಇಲ್ಲ. ಮೋಸ್ಟ್ಲಿ ಇದು ಸರಿ ತಪ್ಪು ಅಂತ ಕೊಟ್ಟಿರ್ಬೋದು ಅನ್ಸುತ್ತೆ ಅವರು. ಸೊ ಆಪ್ಷನ್ ಈಸ್ ಸಿ 1, 2, 3 ಮತ್ತು 4. 51ನೇ ಪ್ರಶ್ನೆ, ಈ ಅಧಿನಿಯಮದ ಕಲಂ 2 ಖುಲ್ಲಾ ಕಟ್ಟಡದ ಜಾಗೆಯ ಬಗ್ಗೆ ವಿಶಿಷ್ಟ ಉಪಬಂಧಗಳ ಬಗ್ಗೆ ಹೇಳುತ್ತದೆ. ಆಪ್ಷನ್ಸ್ ಎ 40, ಬಿ 40 ಎ, ಸಿ 40 ಬಿ, ಡಿ 40 ಸಿ. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ 40. 52ನೇ ಪ್ರಶ್ನೆ, ಈ ಅಧಿನಿಯಮದ ಕಲಂ ಮಾಲೀಕನಿಗೆ ಖುಲ್ಲಾ ಕಬ್ಜೆ ಕೊಡುವುದು. ಕಲಂ ಡ್ಯಾಶ್ ಡ್ಯಾಶ್ ನ್ಯಾಯಾಲಯವು ಅನುಸರಿಸಬೇಕಾದ ರೀತಿ ಬಗ್ಗೆ ಹೇಳುತ್ತದೆ. ಆಪ್ಷನ್ಸ್ ಎ 37, 38, ಬಿ 39, 40, ಸಿ 41, 42, ಡಿ 43, 44. ಸೊ ದ ಆನ್ಸರ್ ಇಸ್ ಆಪ್ಷನ್ ಸಿ 41, 42. 53ನೇ ಪ್ರಶ್ನೆ, ಮಾಲೀಕ ಮತ್ತು ಬಾಡಿಗೆದಾರ ಸಂಬಂಧದಲ್ಲಿ ತಕರಾರು ಇದ್ದು ಅವರಿಬ್ಬರ ನಡುವಿನ ಸಂಬಂಧಗಳ ಬಗ್ಗೆ ನಿಖರವಾದ ದಸ್ತಾವೇಜು ದೊರೆಯದಿದ್ದರೆ ಏನು ಮಾಡಬೇಕು? ಆಪ್ಷನ್ಸ್ ಎ ಹಕ್ಕುಗಳ ಘೋಷಣೆಗಾಗಿ ಅಧಿಕಾರ ವ್ಯಾಪ್ತಿ ಇರುವ ನ್ಯಾಯಾಲಯಕ್ಕೆ ಹೋಗಲು ಆದೇಶಿಸಬೇಕು. ಬಿ ಇಬ್ಬರೂ ಪರವಾಗಿ ಸಾಕ್ಷ್ಯವನ್ನು ವಿಚಾರಣೆ ಮಾಡಬೇಕು. ಸಿ ಇಬ್ಬರ ನಡುವೆ ಸಂಬಂಧಗಳ ಕುರಿತು ಪ್ರಮಾಣಪತ್ರ ಸಲ್ಲಿಸಲು ಆದೇಶಿಸಬೇಕು. ಡಿ ಮೇಲಿನ ಎಲ್ಲವೂ. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ ಹಕ್ಕುಗಳ ಘೋಷಣೆಗಾಗಿ ಅಧಿಕಾರ ವ್ಯಾಪ್ತಿ ಇರುವ ನ್ಯಾಯಾಲಯಕ್ಕೆ ಹೋಗಲು ಆದೇಶಿಸಬೇಕು. 54ನೇ ಪ್ರಶ್ನೆ, ನ್ಯಾಯಾಲಯವು ಸಾಕ್ಷ್ಯ ತೆಗೆದುಕೊಳ್ಳುವ ಪೂರ್ವದಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಅಧಿನಿಯಮ 1987 ಕಲಂ 39ರ ಅಡಿಯಲ್ಲಿ ರಾಜಿ ಮೂಲಕ ವಿವಾದ ಇತ್ಯರ್ಥಗೊಳಿಸಲು ಪ್ರಯತ್ನ ಮಾಡಬಹುದೇ? ಆಪ್ಷನ್ಸ್ ಎ ಹೌದು, ಬಿ ಇಲ್ಲ, ಸಿ ಈ ಅಧಿನಿಯಮಕ್ಕೆ ಅನ್ವಯಿಸುವುದಿಲ್ಲ, ಡಿ ಅನ್ವಯಿಸುತ್ತದೆ. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ ಹೌದು. 55ನೇ ಪ್ರಶ್ನೆ, ಈ ಅಧಿನಿಯಮದ ಕಲಂ 46 ಏನು ಹೇಳುತ್ತದೆ? ಆಪ್ಷನ್ಸ್ ಎ ಅಪೀಲು, ಬಿ ಪುನರ್ವಿಮರ್ಶೆ, ಸಿ ತೀರ್ಪು, ಡಿ ಆದೇಶ. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ ಪುನರ್ವಿಮರ್ಶೆ. 56ನೇ ಪ್ರಶ್ನೆ, ಈ ಅಧಿನಿಯಮದ ಕಲಂ ಡ್ಯಾಶ್ ಡ್ಯಾಶ್ ಮಾಲೀಕನು ಪರಿಸರವನ್ನು ಒಳ್ಳೆಯ ರೀತಿಯಿಂದ ಕಾಯ್ದುಕೊಂಡು ಹೋಗುವ ಕರ್ತವ್ಯ ಕಲಂ ಡ್ಯಾಶ್ ಡ್ಯಾಶ್ ಬಾಡಿಗೆದಾರನ ಕರ್ತವ್ಯ ಬಗ್ಗೆ ಹೇಳುತ್ತದೆ. ಆಪ್ಷನ್ಸ್ ಎ 41, 42, ಬಿ 44, 45, ಸಿ 47, 48, ಡಿ 49, 50. ಸೊ ದ ಆನ್ಸರ್ ಇಸ್ ಆಪ್ಷನ್ ಸಿ 47, 48. 57ನೇ ಪ್ರಶ್ನೆ, ಅವಶ್ಯಕ ಸರಬರಾಜು ಅಥವಾ ಸೇವೆಯ ಕಡಿತ ಅಥವಾ ತಡೆ ಹಿಡಿದಲ್ಲಿ ಬಾಡಿಗೆದಾರನು ಅರ್ಜಿ ಸಲ್ಲಿಸಿದ್ದು
ಮೂಲ ಅರ್ಜಿ ಇತ್ಯರ್ಥಕ್ಕೆ ವಿಳಂಬವಾದಲ್ಲಿ ಮಧ್ಯಂತರ ಅರ್ಜಿ ಸಲ್ಲಿಸಿ ತಕ್ಷಣವೇ ಪರಿಹಾರ ಪಡೆದುಕೊಳ್ಳಲು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದಲ್ಲಿ ನ್ಯಾಯಾಲಯವು ಆ ಅರ್ಜಿಯನ್ನು ಪುರಸ್ಕರಿಸಿ ಆದೇಶ ಮಾಡಬಹುದೇ? ಆಪ್ಷನ್ಸ್ ಎ ಇಲ್ಲ, ಬಿ ಮಾಡಲು ಅವಕಾಶವಿಲ್ಲ, ಸಿ ನ್ಯಾಯಾಲಯ ಒಪ್ಪುವುದಿಲ್ಲ, ಡಿ ಹೌದು. ಸೊ ದ ಆನ್ಸರ್ ಇಸ್ ಆಪ್ಷನ್ ಡಿ ಹೌದು. 58ನೇ ಪ್ರಶ್ನೆ. ಈ ಅಧಿನಿಯಮದ ಕಲಂ ಡ್ಯಾಶ್ ಡ್ಯಾಶ್ ನಿಯಂತ್ರಕನು ಸಾರ್ವಜನಿಕ ನೌಕರನಾಗಿರಬೇಕೆಂದು ಹೇಳುತ್ತದೆ. ಸೊ ಆಪ್ಷನ್ಸ್ ಎ 52, ಬಿ 53, ಸಿ 55, ಡಿ 56. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ 56. ಸೊ ಇದಿಷ್ಟು ಇವತ್ತಿನ 30 MCQs. ಕರ್ನಾಟಕ ರೆಂಟ್ ಆ್ಯಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ಆ್ಯಕ್ಟ್ ಫಾರ್ ದ ಪಾಯಿಂಟ್ ಆಫ್ ದ ಜುಡಿಷಿಯಲ್ ಎಕ್ಸಾಮ್ಸ್. ಸೊ ಪ್ರತಿ ಸಲ 2-3 ಕ್ವೆಶನ್ಸ್ ಇರ್ತಾಯಿತ್ತು ಪ್ರತಿ ವರ್ಷ. ಬಟ್ ಈಗ 2-3 ವರ್ಷದಿಂದ ಮಿನಿಮಮ್ 5 to 6 ಕ್ವೆಶನ್ಸ್ ಆದರೂ ಕರ್ನಾಟಕ ರೆಂಟ್ ಆ್ಯಕ್ಟಿಂದ ಬರುತ್ತೆ. 25ರಲ್ಲಿ ಸ್ವಲ್ಪ ವೇಟೇಜ್ ಜಾಸ್ತಿನೇ ಇತ್ತು ಅನಿಸುತ್ತೆ. ಸೊ ದ MCQ ಸೀರೀಸ್ ಆರ್ ಹೆಲ್ಪ್ಫುಲ್ ಫಾರ್ ದ ಅಸ್ಪಿರೆಂಟ್ಸ್ ಐ ಥಿಂಕ್ ಅನ್ಕೋತೀನಿ. ಸೊ ಅಟ್ಲೀಸ್ಟ್ ಲೈಕ್ ಆದರೂ ಮಾಡಿ ವಿಡಿಯೋಗೆ, ಮತ್ತು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಥ್ಯಾಂಕ್ ಯು.